ದೇವರನ್ನ ಮಗನ್ನಾಗಿ ಪಡೆದ ದಶರಥ ಮಹಾರಾಜನಿಗೆ ಯಾವಾಗ ಪ್ರಾಣ ಹೋಯಿತು ಅಂತ ಗೊತ್ತಿಲ್ಲ ಅನ್ನಬೇಕಾದ್ರೆ ನಮಗೇನು ಇರೋರೆಲ್ಲ ಯಾವಾಗ ಹೋಯಿತು ಪ್ರಾಣ ಅಂತ ಹೇಳ್ತಾರೆ. ಯಾವ ಕ್ಷಣಕ್ಕೆ ಬೇಕಾದ್ರೂ ಹೋಗ್ಬೋದು. ಅಟ್ಟಡಿಗೆ ಉಣಲಿಲ್ಲ, ಇಷ್ಟದ ಋಷನವಿಲ್ಲ, ಕೊಟ್ಟ ಸಾಲವ ಕೇಳುವ ಕೊತ್ತರಿಗೆ, ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ, ಅಷ್ಟರೊಳು ಪುರಂದರ ವಿಠಲನೇನು ಮನವೇ. ಒಂದು ಪ್ರಶ್ನೆ ಮಾಡಲ್ಲ, ಯಾವ ಬ್ರಹ್ಮದೇವರ ಒಂದು ಹಗಲಿನಲ್ಲಿ ರಾಮಾಯಣ ನಡೀತೋ, ಯಾವ ರಾಮಾಯಣ ಯಾವ ಯುಗದ ರಾಮಾಯಣದಲ್ಲೂ ಕೂಡ ದಶರಥನ ಪಾತ್ರ ಇಷ್ಟೇ ವಿನಃ ಬೇರೆ ಯಾವ ರಾಮಾಯಣದಲ್ಲಿ ಏನು ಹೇಳಿದ್ದಾನೆ ಅರ್ಥ ಆಯ್ತಾ? ಎಷ್ಟು ಸಾಧನೆಯೋ ಅಷ್ಟಾದ ತಕ್ಷಣ ಹೇಳ್ತಾ ಇರೋ ಮೇಲಕ್ಕೆ ಅಂತ ಸ್ವಾಮಿ. ಹೊಸ ಮನೆಯ ಕಟ್ಟಿದೇನು ಗೃಹ ಶಾಂತಿ ಮನೆಯೊಳಗೆ, ಬಸಿರು ಹೆಂಡತಿ ಮಗನ ಮದುವೆ ನಾಳೆ, ಅರ್ಥಿಯಾಗಿದೆ ಬದುಕು ಸಾಯಲಾರೆನೋ ಎನ್ನಲು, ಕುಸುರುದರಿಯದೆ ಬಿಡರು ಯಮನಂದರು. ತನಗೆ ತಾನೇ ಹುಡ್ಕೊಂಬಿಟ್ಟ ಒಬ್ಬ 10,000 ಕೋಟಿ ಬಿಲಿಯನ್ ಗಟ್ಟಲೆ ಮೊನ್ನೆ ಹೋದ.